ನಿಗೂಢ ವ್ಯಕ್ತಿ ಈಗಾಗಲೇ ತೋರಿಸಿದಂತಹ ಸ್ಥಳಗಳಲ್ಲಿ ಹೈ ಸೆಕ್ಯೂರಿಟಿ ಇದೆ. ಸಮಾಧಿ ಗುರುತಾದಂತ ಸ್ಥಳದಲ್ಲಿ ಎಎನ್ಎಫ್ ಅನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿ ನಾಶ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಈಗಾಗಲೇ ಎಎನ್ಎಫ್ ನಿಯೋಜನೆ ಕೂಡ ಮಾಡಿದ್ದಾರೆ. 13 ಸ್ಥಳಗಳಲ್ಲಿ ಆತ ಗುರುತಿಸಿರುವಂತಹ, ಆತ ತೋರಿಸಿರುವಂತಹ ಈ 13 ಸ್ಥಳಗಳಲ್ಲಿ ಪೊಲೀಸರ ಸರ್ಪಗಾವಲಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಬರೋದಕ್ಕಾಗೋದಿಲ್ಲ, ಯಾರು ಕೂಡ ಸಾಕ್ಷಿ ನಾಶವನ್ನ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ. ಅಂತ ಕಟ್ಟೆಚ್ಚರವನ್ನ ಪೊಲೀಸರು ಈಗ ವಹಿಸಿದ್ದಾರೆ. ಈ ನೇತ್ರಾವತಿ ನದಿಯ ಪಕ್ಕದ ಗುಡ್ಡದಲ್ಲೂ ಕೂಡ ಎಎನ್ಎಫ್ ನಿಯೋಜನೆ ಮಾಡಲಾಗಿದೆ. ಅಲ್ಲೂ ಕೂಡ ಹಾಗಾದ್ರೆ ತಳಮಹಜರು ನಡೆಯುತ್ತಾ ಅನ್ನುವಂತ ಪ್ರಶ್ನೆ. ಸದ್ಯಕ್ಕೆ ಎಎನ್ಎಫ್ ನಿಯೋಜನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್, ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಿನ್ನೆ ಇಡೀ ಸ್ಥಳಮಹಜರು ಪ್ರಾಸೆಸ್ ನಡೆಯಿತು. ಸ್ಥಳಮಹಜರು ಪ್ರಾಸೆಸ್ ನಡೆದ ನಂತರ ಆತ ಸ್ಥಳಗಳನ್ನ ಹೇಳಿದ ನಂತರದಲ್ಲಿ ಗುರುತು ಹಾಕಿಕೊಳ್ಳಲಾಯಿತು. ಆ ನಂತರ ಅಲ್ಲಿ ಹೈ ಸೆಕ್ಯೂರಿಟಿ ಎಎನ್ಎಫ್ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಅಲ್ಲಿ ಬರಬಾರದು, ಪ್ರವೇಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು. ಮತ್ತೊಂದು ಕಡೆಯಲ್ಲಿ ಸಾಕ್ಷಿ ನಾಶ ಆಗಬಾರದು ಅನ್ನುವಂತ ಕಾರಣಕ್ಕಾಗಿಯೂ ಕೂಡ ಈಗ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಎಲ್ಲಾ ರೀತಿಯ ಕಟ್ಟೆಚ್ಚರಗಳನ್ನ ಕೂಡ ವಹಿಸಲಾಗಿದೆ. ಜೊತೆಯಲ್ಲಿ ಈ ಮತ್ತೊಂದು ಗುಡ್ಡ ಏನಿದೆ, ನೇತ್ರಾವತಿಯ ಪಕ್ಕದಲ್ಲಿರುವಂತಹ ಮತ್ತೊಂದು ಗುಡ್ಡ, ಅಲ್ಲೂ ಕೂಡ ಎಎನ್ಎಫ್ ನಿಯೋಜನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಶವವನ್ನ ಹೂತಿಡಲಾಗಿದೆ ಅಂತ ಆತ ತೋರಿಸಿದಂತ ಅಷ್ಟೂ ಜಾಗಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ. ಮಾರ್ಕ್ ಮಾಡಿಕೊಂಡ ನಂತರದಲ್ಲಿ ಅಲ್ಲಿ ಹೈ ಸೆಕ್ಯೂರಿಟಿ ಇದೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಎಂಟರ್ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಥವಾ ಯಾರು ಕೂಡ ಅಲ್ಲಿ ಬರೋದಕ್ಕೂ ಸಾಧ್ಯ ಆಗೋದಿಲ್ಲ. ಜೊತೆಗೆ ಬಂದರೂ ಕೂಡ ಅವರನ್ನ ವಾಪಸ್ ಕಳಿಸುವಂತಹ ಕೆಲಸಗಳಾಗುತ್ತೆ. ಯಾಕಂದ್ರೆ ಅದು ಈಗ ಸದ್ಯಕ್ಕೆ ನಿರ್ಬಂಧಿತ ಪ್ರದೇಶ, ಯಾರು ಕೂಡ ಅಲ್ಲಿ ಅತಿಕ್ರಮ ಪ್ರವೇಶ ಮಾಡುವಂತೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲಿ ಎಎನ್ಎಫ್ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದಾರೆ. ಎಎನ್ಎಫ್ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಈ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಸ್ಥಳಗಳನ್ನ ತೋರಿಸಿದ ನಂತರದಲ್ಲಿ ಮಾರ್ಕ್ ಮಾಡಿಕೊಂಡ್ರು. ಮಾರ್ಕ್ ಮಾಡಿಕೊಂಡ ನಂತರದಲ್ಲಿ ಈಗ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಎಎನ್ಎಫ್ ನಿಯೋಜನೆ ಆಗಿದೆ. ಇನ್ಫ್ಯಾಕ್ಟ್ ಈ ನಂತರದಲ್ಲಿ ಉತ್ಖನನ ಯಾವಾಗ ಅದನ್ನ ಹೊರಗೆ ತೆಗಿತಾರೆ, ಯಾವಾಗ ಅಲ್ಲಿ ಸ್ಥಳ ಮಹಜರಿನ ನಂತರದಲ್ಲಿ ಯಾವಾಗ ಉತ್ಖನನ ನಡೆಯುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ನಿಗೂಢ ವ್ಯಕ್ತಿ ಈಗಾಗಲೇ ತೋರಿಸಿದಂತಹ ಸ್ಥಳಗಳಲ್ಲಿ ಹೈ ಸೆಕ್ಯೂರಿಟಿ ಇದೆ. ಸಮಾಧಿ ಗುರುತಾದಂತ ಸ್ಥಳದಲ್ಲಿ ಎಎನ್ಎಫ್ ಅನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿ ನಾಶ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಈಗಾಗಲೇ ಎಎನ್ಎಫ್ ನಿಯೋಜನೆ ಕೂಡ ಮಾಡಿದ್ದಾರೆ. 13 ಸ್ಥಳಗಳಲ್ಲಿ ಆತ ಗುರುತಿಸಿರುವಂತಹ, ಆತ ತೋರಿಸಿರುವಂತಹ ಈ 13 ಸ್ಥಳಗಳಲ್ಲಿ ಪೊಲೀಸರ ಸರ್ಪಗಾವಲಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಬರೋದಕ್ಕಾಗೋದಿಲ್ಲ, ಯಾರು ಕೂಡ ಸಾಕ್ಷಿ ನಾಶವನ್ನ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ. ಅಂತ ಕಟ್ಟೆಚ್ಚರವನ್ನ ಪೊಲೀಸರು ಈಗ ವಹಿಸಿದ್ದಾರೆ. ಈ ನೇತ್ರಾವತಿ ನದಿಯ ಪಕ್ಕದ ಗುಡ್ಡದಲ್ಲೂ ಕೂಡ ಎಎನ್ಎಫ್ ನಿಯೋಜನೆ ಮಾಡಲಾಗಿದೆ. ಅಲ್ಲೂ ಕೂಡ ಹಾಗಾದ್ರೆ ತಳಮಹಜರು ನಡೆಯುತ್ತಾ ಅನ್ನುವಂತ ಪ್ರಶ್ನೆ. ಸದ್ಯಕ್ಕೆ ಎಎನ್ಎಫ್ ನಿಯೋಜನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್, ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಿನ್ನೆ ಇಡೀ ಸ್ಥಳಮಹಜರು ಪ್ರಾಸೆಸ್ ನಡೆಯಿತು. ಸ್ಥಳಮಹಜರು ಪ್ರಾಸೆಸ್ ನಡೆದ ನಂತರ ಆತ ಸ್ಥಳಗಳನ್ನ ಹೇಳಿದ ನಂತರದಲ್ಲಿ ಗುರುತು ಹಾಕಿಕೊಳ್ಳಲಾಯಿತು. ಆ ನಂತರ ಅಲ್ಲಿ ಹೈ ಸೆಕ್ಯೂರಿಟಿ ಎಎನ್ಎಫ್ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಅಲ್ಲಿ ಬರಬಾರದು, ಪ್ರವೇಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು. ಮತ್ತೊಂದು ಕಡೆಯಲ್ಲಿ ಸಾಕ್ಷಿ ನಾಶ ಆಗಬಾರದು ಅನ್ನುವಂತ ಕಾರಣಕ್ಕಾಗಿಯೂ ಕೂಡ ಈಗ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಎಲ್ಲಾ ರೀತಿಯ ಕಟ್ಟೆಚ್ಚರಗಳನ್ನ ಕೂಡ ವಹಿಸಲಾಗಿದೆ. ಜೊತೆಯಲ್ಲಿ ಈ ಮತ್ತೊಂದು ಗುಡ್ಡ ಏನಿದೆ, ನೇತ್ರಾವತಿಯ ಪಕ್ಕದಲ್ಲಿರುವಂತಹ ಮತ್ತೊಂದು ಗುಡ್ಡ, ಅಲ್ಲೂ ಕೂಡ ಎಎನ್ಎಫ್ ನಿಯೋಜನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಶವವನ್ನ ಹೂತಿಡಲಾಗಿದೆ ಅಂತ ಆತ ತೋರಿಸಿದಂತ ಅಷ್ಟೂ ಜಾಗಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ. ಮಾರ್ಕ್ ಮಾಡಿಕೊಂಡ
ನಂತರದಲ್ಲಿ ಅಲ್ಲಿ ಹೈ ಸೆಕ್ಯೂರಿಟಿ ಇದೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಎಂಟರ್ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಥವಾ ಯಾರು ಕೂಡ ಅಲ್ಲಿ ಬರೋದಕ್ಕೂ ಸಾಧ್ಯ ಆಗೋದಿಲ್ಲ. ಜೊತೆಗೆ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸಗಳಾಗುತ್ತೆ. ಯಾಕಂದ್ರೆ ಅದು ಈಗ ಸದ್ಯಕ್ಕೆ ನಿರ್ಬಂಧಿತ ಪ್ರದೇಶ, ಯಾರು ಕೂಡ ಅಲ್ಲಿ ಅತಿಕ್ರಮ ಪ್ರವೇಶ ಮಾಡುವಂತೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲಿ ಎಎನ್ಎಫ್ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದಾರೆ, ಎಎನ್ಎಫ್ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಈ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಸ್ಥಳಗಳನ್ನ ತೋರಿಸಿದ ನಂತರದಲ್ಲಿ ಮಾರ್ಕ್ ಮಾಡಿಕೊಂಡ ನಂತರದಲ್ಲಿ ಈಗ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಎಎನ್ಎಫ್ ನಿಯೋಜನೆ ಆಗಿದೆ. ಇನ್ಫ್ಯಾಕ್ಟ್ ಈ ನಂತರದಲ್ಲಿ ಉತ್ಖನನ ಯಾವಾಗ ಅದನ್ನ ಹೊರಗೆ ತೆಗಿತಾರೆ, ಯಾವಾಗ ಅಲ್ಲಿ ಸ್ಥಳ ಮೊಹಜರಿನ ನಂತರದಲ್ಲಿ ಯಾವಾಗ ಉತ್ಖನನ ನಡೆಯುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ನಿಗೂಢ ವ್ಯಕ್ತಿ ಈಗಾಗಲೇ ತೋರಿಸಿದಂತಹ ಸ್ಥಳಗಳಲ್ಲಿ ಹೈ ಸೆಕ್ಯೂರಿಟಿ ಇದೆ. ಸಮಾಧಿ ಗುರುತಾದಂತ ಸ್ಥಳದಲ್ಲಿ ಎಎನ್ಎಫ್ ಅನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿ ನಾಶ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಈಗಾಗಲೇ ಎಎನ್ಎಫ್ ನಿಯೋಜನೆ ಕೂಡ ಮಾಡಿದ್ದಾರೆ. 13 ಸ್ಥಳಗಳಲ್ಲಿ ಆತ ತೋರಿಸಿರುವಂತಹ ಈ 13 ಸ್ಥಳಗಳಲ್ಲಿ ಪೊಲೀಸರ ಸರ್ಪಗಾವಲಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಬರೋದಕ್ಕಾಗೋದಿಲ್ಲ, ಯಾರು ಕೂಡ ಸಾಕ್ಷಿ ನಾಶವನ್ನ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಕಟ್ಟೆಚ್ಚರವನ್ನ ಪೊಲೀಸರು ಈಗ ವಹಿಸಿದ್ದಾರೆ. ಈ ನೇತ್ರಾವತಿ ನದಿಯ ಪಕ್ಕದ ಗುಡ್ಡದಲ್ಲೂ ಕೂಡ ಎಎನ್ಎಫ್ ನಿಯೋಜನೆ ಮಾಡಲಾಗಿದೆ. ಅಲ್ಲೂ ಕೂಡ ಹಾಗಾದ್ರೆ ಸ್ಥಳಮಹಜರು ನಡೆಯುತ್ತಾ ಅನ್ನುವಂತ ಪ್ರಶ್ನೆ. ಸದ್ಯಕ್ಕೆ ಎಎನ್ಎಫ್ ನಿಯೋಜನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್, ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಿನ್ನೆ ಇಡೀ ಸ್ಥಳಮಹಜರು ಪ್ರಾಸೆಸ್ ನಡೆಯಿತು. ಸ್ಥಳಮಹಜರು ಪ್ರಾಸೆಸ್ ನಡೆದ ನಂತರ ಆತ ಸ್ಥಳಗಳನ್ನ ಹೇಳಿದ ನಂತರದಲ್ಲಿ ಗುರುತು ಹಾಕಿಕೊಳ್ಳಲಾಯಿತು. ಆ ನಂತರ ಅಲ್ಲಿ ಹೈ ಸೆಕ್ಯೂರಿಟಿ ಎಎನ್ಎಫ್ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಅಲ್ಲಿ ಬರಬಾರದು, ಪ್ರವೇಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಂದು ಕಡೆಯಲ್ಲಿ ಸಾಕ್ಷಿ ನಾಶ ಆಗಬಾರದು ಅನ್ನುವಂತ ಕಾರಣಕ್ಕಾಗಿಯೂ ಕೂಡ ಈಗ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಎಲ್ಲಾ ರೀತಿಯ ಕಟ್ಟೆಚ್ಚರಗಳನ್ನ ಕೂಡ ವಹಿಸಲಾಗಿದೆ. ಜೊತೆಯಲ್ಲಿ ಈ ಮತ್ತೊಂದು ಗುಡ್ಡ ಏನಿದೆ, ನೇತ್ರಾವತಿಯ ಪಕ್ಕದಲ್ಲಿರುವಂತಹ ಮತ್ತೊಂದು ಗುಡ್ಡ, ಅಲ್ಲೂ ಕೂಡ ಎಎನ್ಎಫ್ ನಿಯೋಜನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಶವವನ್ನ ಹೂತಿಡಲಾಗಿದೆ ಅಂತ ಆತ ತೋರಿಸಿದಂತ ಅಷ್ಟೂ ಜಾಗಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ.